ಅಲ್ಲ ನಿನ್ನ ತಮ್ಮ ನಿನ್ನ ತಮ್ಮನ ಹೆಂಡ್ತಿ ಎಂಥವ್ರು ನೋಡು. ಹಾಂ, ಸ್ವಲ್ಪನಾದ್ರೂ ಅವ್ರಿಗೇನು ಅನ್ಸಲ್ಲ ಕಣಪ್ಪ. ನಮ್ಮ ಮೇಲೆ ಒಂದಿಷ್ಟು ಇಲ್ಲ, ನೀನೇ ತಮ್ಮ ತಮ್ಮ ಅಂತ ನಿಕ್ಕೆಮದು. ಅವರು ನಮ್ಮ ಮೇಲೆ ಎಷ್ಟು ಕೆಣಿ ಸೊಣಿ ಮಾಡ್ತಾರೆ ಗೊತ್ತೇ. ಯಾಕೆ ರಂಜಿ, ಏನಾಯ್ತೆ? ಏನು ಮಾಡಿದ್ರೆ? ಇವಾಗ ಏನು ಮಾಡಿದ್ರು ಅವ್ರು ಅಂಥದ್ದು? ಅಲ್ಲ, ಅಂಗನವಾಡಿ ಕೆಲಸ ಇವಾಗ ಖಾಲಿ ಐತೆ. ಇವಾಗ ನನಗೆ ಹಾಕಿಸ್ಕೊಡು ಅಂತ ನಾನು ಕೇಳೋಕೆ ಹೋದ್ರೆ ಇಲ್ಲ ಅಂತೇಳಿ ಇವಾಗ ಅವಳನ್ನ ನನ್ನ ತಂಗಿನ ಎಲ್ಲಿಲ್ದವಳನ್ನಾಗ ಅವಳನ್ನ ಲೇಪಿನ ಕರ್ಕೊಂಬಂದು ಆ ಲೇಪಿ ಗಂಡ ಬೀದಿ ಬಿಕಾರಿ ಇದ್ದಾನಲ್ಲ ಅವನ್ನ ಕರ್ಕೊಂಬಂದು ಇವಾಗ ಹೆಂಗೆ ಕೆಲಸ ಕೊಡಿಸ್ತಾ ಇದ್ದಾರೆ. ಮನೆ ಬೇರೆ ಬಾಡಿಗೆ ಕೊಟ್ಟವ್ರೆ ಈ ಕಡೆದು. ಇವತ್ತಾಳೆ ಇಳ್ಕೊಂತಾರಂತೆ ಆ ಕಡೆಗೆ ಬಂದವರು. ಎಲ್ಲಿಲ್ದಾರನ್ನ ಕರ್ಕೊಂಬಂದಿಲ್ಲ ಮನೆ ಮಗ್ಳಕ್ಕೆ ಕುಂಡ್ರಿಸಿ ಇಲ್ಲಿ ಜಗಳ ಆಗಲಿ ಅಂತ ಮಾಡ್ತಾ ಇದ್ದಾರೆ ನಿನ್ನ ತಮ್ಮನು ನಿನ್ನ ತಮ್ಮನ ಹೆಂಡತಿ ಸೇರ್ಕೊಂಡು. ಅವ್ರು ಎಲ್ಲಿಲ್ದಾರನ್ನ ಇಲ್ಲಿ ಯಾಕೆ ಕರ್ಕೊಂಬಂದು ಇಲ್ಲಿ ಯಾಕೆ ಕುಂಡ್ರಿಸ್ಬೇಕು ಅವರು? ಇಲ್ಲ ನಮ್ಮನೆ ಮಗಳಿಗೆ ಅಕ್ಕ ತಂಗಿಯರು ಇಬ್ಬರು ಜಗಳ ಆಡಲಿ, ಅಲ್ಲ ಎಷ್ಟು ಕೇಡಿರ್ಬೋದು ಆ ಭೂಮಿಗೆ. ಜಗಳ ಆಡಲಿ ಅಂತಲೇ ಕರ್ಕೊಬತ್ತಾ ಇರೋದವಳು. ಜಗಳ ಆಡಲಿ ಇಲ್ಲಿ ಅಂತ ಹೇಳಿ ಕರ್ಕೊಂಬಂದು ಈ ರೀತಿ ಮಾಡ್ತಾ ಇರೋದವಳು. ನನಗೆ ಗೊತ್ತೈತೆ. ಇವಳು ಎಂತಾಳು ಅಂತ ಹೇಳಿ ಅಕ್ಕ ತಂಗಿಯರು ಇಬ್ಬರು ಜಗಳ ಮಾಡ್ಕೊಂಬಿ ಅಂತ ಅದು ನನ್ನ ತಂಗಿನ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸ್ಬೇಕಂದ್ರೆ ನೋಡಪ್ಪ. ಕರ್ಕೊಂಬಂದು ಅವಳೇ ಕೆಲಸ ಕೊಡಿಸ್ತಾಳಂತೆ. ಎಷ್ಟರ ಮಟ್ಟಿಗೆ ಇರಬೇಡ ಬಿಡು, ಹೋಗಿ ಕೇಳ್ತೀನಿ, ಅಶಿಗೆ ಹೇಳ್ತೀನಿ ನಾನೆಲ್ಲನ. ರಂಜಿಗೆ ಕೊಡಿಸು, ಅವಳಿಗೆ ಏನು ಕೆಲಸ ಇಲ್ಲ ಅಂತ ಹೇಳ್ತೀನಿ. ಅವಳಿಗೆ ಯಾಕೆ ಕೊಡಿಸ್ಬೇಕು? ಓಡೋಗಿರೋ ಅವಳಿಗೆ. ಅದೇ ಮತ್ತೆ ಅವಳಿಗೆ ಯಾಕೆ ಕೊಡಿಸ್ಬೇಕಾ? ಓಡೋಗಿರೋಳಿಗೆ ಮರ್ಯಾದೆ ತೆಗೆದು ನಮ್ಮ ಮರ್ಯಾದೆ ತೆಗೆದು ಓಡೋದ್ಲಲ್ಲ, ನಿನಗೂ ಅಂತಾರೆ. ಹಂಗಿರ್ಬೇಕು, ನಮ್ಮ ಅಣ್ಣನೂ ಅಂತಾರೆ, ನಮ್ಮ ಅತ್ತಿಗೆ ನಂಬ್ತಾರೆ ಅಂತ ಹೇಳಿ ಇರಬೇಕು. ಆ ಓಡೋದಳಿಗೆ ಯಾಕೆ ಕೆಲಸ ಕೊಡಿಸ್ಬೇಕು? ಓಡೋದಳಿಗೆ ಅನುಭವಿಸ್ಲಿ ಅಂತ ಬಿಡಬೇಕು. ಇವರೆಲ್ಲ ಸಪೋರ್ಟ್ ಮಾಡಿರಿ ಇನ್ನೊಂದು ದಿನ ಇನ್ನೊಬ್ರು ಓಡೋಗ್ತಾರೆ. ಬಿಡು, ಏನು ಯಾರನ್ನ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ನನಗೆ ಓಡೋದಾರನ್ನ ಅನುಭವಿಸ್ಲಿ, ಅವರು ಕಷ್ಟ ಎಲ್ಲ ಸುಖ ಎಲ್ಲ ಅನುಭವಿಸ್ಲಿ. ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಮ್ಮಂಗೆ ಬಿಡಬೇಕು ಅಷ್ಟೇ. ಅವ್ರನ್ನೆಲ್ಲ ನಾವು ಕರ್ಕೊಂಬಂದು ಎಲ್ಲ ನೋಡ್ಕೊಂಬಕ್ಕೆ ಹೋದ್ರೆ ಅವ್ರು ಇನ್ನೂ ಮೇಯಕ್ಕೆ ಹೋಗ್ತಾರೆ. ಅಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದು ನೋಡ್ಕೊಂಬಂತದ್ದೇನಪ್ಪ ನಿನ್ನ ತಂಗಿ ಅಲ್ಲ ಭೂಮಿ, ನಿನ್ನ ತಮ್ಮನೂ ಅವರು ಹಂಗೆ ಮಾಡ್ತಾರಲ್ಲ, ಗೊತ್ತಾಗಲ್ವ ಅವ್ರಿಗೆ? ಬೇರೆ ಊರವ್ರಿಗೆ ಅದು ಹೆಂಗೆ ಹಾಕಿಸ್ತಾರೆ? ನಾನು ಕೇಳ್ತೀನಿ ಸುಮ್ಮನೆ ರೇಷನ್. ನಿಮ್ಮ ಅತ್ತಿಗೆ ಹಾಕಿಸ್ಕೊಡು ಅಂತ ಹೇಳ್ತೀನಿ ನಾನೆಲ್ಲ. ಫಿಟ್ಟಿಂಗ್ ಇಕ್ತಾ ಇದ್ದಾಳೆ. ಯಾತ ಪಾಪ ಯಾತ ಹೇಳ್ತಾ ಇದ್ದಾಳೆ? ಅಲ್ಲ ಅಮ್ಮ, ಅವನಿಗೆ ಎಷ್ಟು ಸ್ವಲ್ಪನಾದ್ರೂ ಬುದ್ಧಿ ಬೇಡವೆ? ನಮ್ಮ ಮರ್ಯಾದೆ ತೆಗೆದು ಇಲ್ಲ ಮನೆಗಳಿಂದ ಓಡೋಗಿರೋಳಿಗೆ ಅವಳಿಗೆ ಯಾಕೆ ಕೆಲಸ ಕೊಡಿಸ್ಬೇಕು? ಅಂಗನವಾಡಿ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದವ್ರಂತೆ. ಭೂಮಿನೂ ಎಷ್ಟು ಗೊತ್ತಾಗಲ್ವಾ? ಒಳ್ಳೆಯವರು ಅಂದರೆ ಅದೇನೋ ಮಾಡಿದ್ರಂತೆ. ಹಂಗಾತು. ನಾನು ಎಷ್ಟು ಒಳ್ಳೆಯವರು ಅಂದ್ಕೊಂಡಿದ್ದೆ, ಆದರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಸಿಟ್ಟು ಬರುತ್ತೆ. ಮಾಡಬಾರ್ದು. ರಂಜಿಗಾದ್ರೂ ಕೊಡಿಸ್ಬೇಕು ತಾನೇ, ಕೆಲಸನ ಮಾಡ್ಕೊಂಡು ಹೋಗಾಳು. ಇವಳಿಗೆ ಕೊಡಿಸ್ದಂಗೆ ಅವಳಿಗೆ ಓಡೋಗಿರೋಳಿಗೆ ಯಾಕೆ ಕೊಡಿಸ್ಬೇಕು? ಅದು ಬೇರೆ ಊರೊಳಗೆ ಕರ್ಕೊಂಬಂದು ಇಲ್ಲಿ ಮನೆ ಕೊಟ್ಟು ಮನೆ ಎಲ್ಲ ಕೊಟ್ಟು ಇಲ್ಲಿ ಜಗಳ ತಂದಿಕ್ಬೇಕು ಅಂತ ಮಾಡ್ತಾ ಇದ್ದಾರಾ? ಜಗಳ ಮಾಡಬೇಕು ಅಂತ ಮಾಡ್ತಾ ಇದ್ದಾರಾ ಅವ್ರು ಇಲ್ಲಿ? ಅವ್ರವ್ರ ಇಷ್ಟಪ್ಪ, ನಾನೇ ಆತ ಹೇಳೋಕ್ಕಾಗಲ್ಲ. ಇವತ್ತೇ ನನ್ನ ತಂಗಿ ನಾವಾಗ ನೋಡಿರಿ ಹಂಗೆ ಅವಳು ಲೇಪಿನ ಉರ್ತು ಬೀಳೋದು. ಈಗ ಗನ್ಮ ಬಿಡು ಇರ್ಲಿ ಅವಳು. ಇವತ್ತೇನೋ ಅವ್ರ ಜೊತೆಗೆ ಒಂದಾಗೈತೆ. ಒಂದಾಗೈತೆ. ಹೋಗಿ ಕೇಳ್ಕೊಂಬರಾಗ ಹೋಗಿ ನಿನ್ನ ತಮ್ಮನ ಕೊಡ್ಸೋ ಅಂತ ಕೇಳೋಗು. ಕೇಳಿಲ್ಲ ಅನ್ನಿಸ್ಕೋಬೇಕು, ಏನಾಗಲ್ಲ. ನಮಗೂ ಮಾತು ಬಂದ ಮಾತಾಡೋಕೆ ಚೆನ್ನಾಗಿರುತ್ತೆ. ಅಲ್ಲ, ನಮ್ಮಂತರಿಗೆ ಕೊಡಿಸ್ಬೇಕಪ್ಪ. ನಾವು ಇವಾಗ ನೋಡು ಕೆಲಸ ಇಲ್ಲ ಅಂತೇಳಿ ಕೂಕೊಂಡಿದ್ದೀವಿ. ನಮ್ಮಂತರಿಗೆ ಕೊಡ್ಸೋದು ಅವಳಿಗೆ ಕೊಡಿಸ್ಬೇಕು. ಅವಳು ಬೇರೆ ಊರೊಳಗೆ ಹಿಂಗೆ ಮಾಡ್ತಾರೆ. ಮನೆ ತಕ್ಕ ಬೇರೆ ತಂದು ಕುಂಡಿಸ್ತಾರೆ ಅಂತೇಳಿ ಜಗಳ ಆಡಲಿ ಅಂತೇಳಿ. ಜಗಳ ಆಡೋದು ಅವ್ರಿಗೆ ಅಷ್ಟೊಂದು ಇಷ್ಟ ಏನೋ? ಬೇಡ, ಕೊಡಬೇಡ್ರಿ ಅಂತ ಹೇಳೋಗ್ರಿ ಅಷ್ಟೇನೆ. ಡ್ಯಾಡಿ ಹೇಳಿ ಬರ್ತೀನಿ ಹೋಗಿ. ಇಲ್ಲಿ ಜಗಳ ಮಾಡಲಿ ಅಂತ ಏನೋ ತಂದ್ಕೊಂಡ್ರು ಸೀರೆ. ನಾನೇನು ದಿನ ಜಗಳ ಮಾಡಿ ಇಲ್ಲೆಲ್ಲೆಲ್ಲೂ ಇರಬಾರ್ದು. ಹಂಗೆ ಜಗಳ ಮಾಡಿ ಕಳಿಸ್ತೀನಿ. ನಾನು ಜಗಳ ಮಾಡೋಕೆ ನಿಂತ್ಕೊಂಡ್ರೆ ಅದು ಕತೆನೇ ಬೇರೆ. ಹಂಗೆ ಮಾಡಬಾರ್ದು ಕಾಣತ್ತೆ. ಸ್ವಲ್ಪ ಅವಳಿಗೆ ಭೂಮಿಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಅವಳು ಅವ್ರ ಅಕ್ಕಯ್ಯ ಮಾತಾಡ್ಸಲ್ವಲ್ಲ, ನಾನು ಹೆಂಗೆ ಕರ್ಕೊಂಬರೋಣ? ಅವ್ರ ಅಕ್ಕಯ್ಯಗಳಿಗೂ ಆಗಲ್ಲ. ಅವ್ರ ಅಕ್ಕ ಏನೂ ಬಿಡ್ಕೊಂಡಿಲ್ಲ, ಅವ್ರ ಅಪ್ಪಯ್ಯರು ಬಿಡ್ಕೊಂಡಿಲ್ಲ. ನಾನು ಯಾಕೆ ಹಿಂಗೆ ಮಾಡಬೇಕು ಅಂಬೋದೊಂದು ಇಷ್ಟನೂ ಇಲ್ವಲ್ಲ. ಏನು ಹಂಗೆ ಕರ್ಕೊಂಬಂದು ಇಲ್ಲಿ ಮನೆ ಕೊಟ್ಟು ಏನು ಜಗಳ ಮಾಡ್ಬೇಕಂತ ಮಾಡ್ತಾಯಿದ್ದಾಳೆ ಅವಳು. ನಾನು ಜಗಳ ಮಾಡೋದಕ್ಕಂದ್ರೆ ನಾನು ಇನ್ನೂ ಸತಸಿದ್ದ. ಇಲ್ಲೆಲ್ಲೆಲ್ಲೂ ಇರಬಾರ್ದು, ಹಂಗೆ ಜಗಳ ಮಾಡ್ತೀನಿ. ಹೆಂಗಮ್ಮ ತಾಯಿ, ನಮ್ಗೆ ಓಟು ಗೊತ್ತಿಲ್ಲ. ನೀವು ನಮ್ಮನ್ನು ಕೇಳಬೇಡ್ರಿ. ಅವ್ರು ಏನೋ ಕೊಟ್ಟವ್ರೆ, ಅವ್ರು ಕರ್ಕೊಂಬಂದವ್ರೆ, ನಮ್ಗೆ ಅದು ಓಟು ಗೊತ್ತಿಲ್ಲ. ನನ್ನ ತಲೆ ತಿನ್ಬೇಡ ನೀನು. ನಿನ್ನ ಕೆಲಸ ಸಿಕ್ಕಿಲ್ಲ ಅಂತೇಳಿ ನೀನು ಸಿಟ್ಟಿಂಗೆ ನನ್ನ ಇದು ಮಾಡಬೇಡ. ಅವ್ರನ್ನೂ ಕೇಳಕ್ಕೆ ನಮ್ಮ ಕೇಳ್ತೀಯ? ನಮಗೇನು ಗೊತ್ತಿಲ್ಲ ಕಣ್ತಾಯಿ. ಅವ್ರ ಮನೆ ಅವ್ರು ಕೊಟ್ಟವ್ರೆ, ನಿಮಗೆ ಕೊಟ್ಟಿದ್ದೀವಿ, ಅವ್ರದ್ದು ಅವ್ರಿಗೆ ಕೊಟ್ಟಿದ್ದೀವಿ ಅಷ್ಟೇ. ನಾನು ಬಿಡಲ್ಲ, ಬಂದು ಇಲ್ಲಿರಲಿ. ನನ್ನ ಕಾಟಕ್ಕೆ 3 ದಿನಕ್ಕೆ ಮುದ್ರಿಕೊಂಡು ಹೋಗ್ಬೇಕು. ಬಂದು ಇಲ್ಲಿರಲಿ, ಆವಾಗ ಮಾತಾಡ್ತೀನಿ ನಾನು. ಇಲ್ಲಿ ತಂದು ಕುಂಡ್ರಿಸ್ಬಾರ್ದು. ಅಲ್ಲ ನೋಡು, ಅವಳಿಗೆ ಎಷ್ಟು ಇರಬೇಡ. ಅಕ್ಕ ತಂಗಿಯರು ಇಬ್ಬರು ಜಗಳ ಮಾಡ್ಕೊಂಬ್ಲಿ ಅಂತ ಎಷ್ಟು ಇದು ಮಾಡ್ತಾ ಇದ್ದಾಳೆ ನಮ್ಮ ಮ್ಯಾಲೆ. ಇವಳು ಒಳ್ಳೆಳಲ್ಲ ಹೇಳು. ಬಂದ್ರೇನು ಅವ್ರನ್ನೇನು 3 ದಿನ ಇಲ್ಲಿ ಇರೋಕ್ಕೆ ಕೊಡಲ್ಲ. ಹಂಗೆ ಮಾಡ್ತಾಳೆ. ನನಗೆ ಗೊತ್ತೈತಿ ಯಾರ್ಯಾರಿಗೆ ಹೇಳಿ ಎಲ್ಲೆಲ್ಲಿ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು, ಬಿಡಲ್ಲ. ಇಲ್ಲಿ ಬಂದು ಇಲ್ಲಿರಲಿ, ಗೊತ್ತಾಗುತ್ತೆ. ಹಿಂಗೆ ಬರಲಿ ಹಿಂಗೆ ಸೀದಾ ಇಲ್ಗಾನ ಬಂದು ಬಿಡಲಿ. ಟೆಂಪ ಇಲ್ಗಾನ ಬರಲಿ. ಹಂಗೆ ಹಿಂದೆ ಕೊಡ್ಕೊಂಬ, ಹಂಗೆ ಹಿಂದಕ್ಕೇನೆ ಹೊಡ್ಕೊಂಬಂದ್ಬಿಡು. ಎಲ್ಲ ಇಳಿಸ್ಕೊಂತೀವಿ. ಇಲ್ಲಾಂದ್ರೆ ಅಲ್ಲೇ ನಿಲ್ಸಿ, ಇಲ್ಲಿ ತಗೋಬತ್ತೀವಿ. ಇಲ್ಲಿ ಮರಗಳೆಲ್ಲ ಇದ್ದಾವೆ ಅಡ್ಡನ ತಡಿತೈತೆ. ಅಲ್ಲೇ ನಿಲ್ಸು, ಅಲ್ಲೇ ನಿಲ್ಸು, ಅಲ್ಲೇ ನಿಲ್ಸು.
ಅಲೆ ಎಲ್ಲ ತಗೊಂಬಂದ್ಬಿಟ್ಟ, ಎಲ್ಲ ಸಾಮಾನೆಲ್ಲ ಹಾಕ್ಯಂಬಂದ್ಬಿಟ್ಟ ಅಲೇನಿ. ಬಂದಿಲ್ಲಿ ಸೇರ್ಕೆಂತಾನೆ, ತಡಿ ಮಾಡ್ತೀನಿ, ಇಲ್ಲೆಲ್ಲೆಲ್ಲೋ ಇರಬಾರ್ದು ಇವನು. ಗಂಟು ಮುಟ್ಟೆ ಕಟ್ಕೊಂಡು ಓಡೋಗ್ಬೇಕು, ಹಂಗೆ ಮಾಡ್ತೀನಿ. ನನ್ನ ಮಗ ಇಲ್ಲಿ ಬೋತಾನೆ ಬೀದಿ ಬಿಕಾರಿ. ಅಲ್ಲೇ ನಿಲ್ಲಿಸ್ರಿ, ಇಲ್ಲೆಲ್ಲ ನಮ್ಮ ಮನೆ ಬಾಕ್ಲಾಗ ಗಾಡಿ ಹೊಡ್ಕೊಂಡ್ ಬರಬೇಡ್ರಿ. ನನ್ನ ಮನೆ ಬಾಕ್ಲಾಗೆಲ್ಲ ಧೂಳಾಗುತ್ತೆ. ಅಲ್ಲೇ ನಿಲ್ಸೋ, ಇವನು ಟೆಂಪಲ್ದಾನೆ, ಇವನು ಯಾವನು? ಏಯ್ ನಿಲ್ಸಲ್ಲ, ಅಲ್ಲೇನೆ ನಿಲ್ಸೋ, ಇಲ್ಲೆಲ್ಲ ಧೂಳು ಬತ್ತೈತಿ, ಬರಬೇಡ. ನಾವು ಬಂದಿದ ತಕ್ಷಣ ಜಗಳ ಮಾಡ್ತಾ ಇದ್ದಾಳೆ. ಹೊಟ್ಟೆ ಊರಿ ನಾವು ಬಂದಿದ್ದಕ್ಕೆ ಇಲ್ಲಿಗೆ ಬಂದು ಸರಿಯಾಗಿ ನಿನ್ನ ಕಣ್ಣಿದ್ರಿಗೆ ಹೆಂಗಿರ್ತೀವಿ ನೋಡ್ತಿರು ಬೇಕಾರೆ. ಹೊಟ್ಟುರಿ. ಅಲ್ಲೇ ನಿಲ್ಸೋಣ, ಇವನು ಯಾವನು? ಇವನು ಇಲ್ಗ ನೋಡ್ಕೊಂಬರ್ತಾನೆ, ಟೆಂಪ ಧೂಳು ಬರುತ್ತೆ ನಮ್ಮ ಮನೆಯಕ್ಕೆಲ್ಲನ. ಅಲ್ಲೇ ನಿಲ್ಸು. ನಿಲ್ಸು ಅಲ್ಲೇ ನಿಲ್ಸು, ತಗೋಬತ್ತೀವಿ, ನಿಲ್ಸು. ಏನು ಸುಬ್ಬಗಂಟಿ, ಊಟ ಆಯ್ತೆ? ಆತಮ್ಮ, ಇವಾಗ ನಾವು ಉಂಟು ಕುಕ್ಕಂಡೆ. ಹೇಳಲ್ಲಿ ನಿಮ್ಮ ಮನೆಯಕ್ಕೆಲ್ಲ ಧೂಳು ಬರಲ್ವೇ? ಟೆಂಪ ಅಲ್ಗಾನ ಮಾಡ್ಕೊಂಬಂದವ್ರು ಅಲ್ಲೋಡು. ಯಾರೋ ಬಾಡ್ಗಿಗೆ ಬಂದವ್ರೇನ ಎಲ್ಲ ಹಾಕ್ಯಂಬಂದವ್ರು ಬಿಡು. ಒಂದು ಸಣ್ಣ ಸಂಪತ್ತಿ ಯಾಕೆ ಅಯ್ಯೋ ಧೂಳು ಬರುತ್ತೆ ಅಂದರೆ. ಆಂಟಿ ಸುಮ್ಮನಿರ್ಬೇಡ ನೀನು. ನೀನು ಮುಂದಿದ್ದು ಅವರೆಲ್ಲ ಎಷ್ಟು ಕಸ್ಮಾಳ ಮಾಡ್ತಾರೆ ಗೊತ್ತೇ ಬಾಡ್ಗಿಗೆ ಬಂದಿರೋರು. ನೀನು ನಾವೆಲ್ಲ ಸೇರ್ಕೊಂಡು ಇಲ್ಲಿ ಗಲಾಟೆ ಮಾಡಿ ಅವ್ರನ್ನ ಓಡಿಸ್ಬೇಕು. ನೀನು ಜೋರಾಗಿರ್ಬೇಕು, ನನ್ನ ಜೊತೆಗೆ ನೀನು ಬರಬೇಕು ನೋಡು. ನೀನು ಮನೆ ಮುಂದಿದೀಯ, ನಿನಗೂ ನನಗೂ ಅನುಕೂಲ, ಇಬ್ಬರೊಳಗೂ ಆಗುತ್ತೆ. ಅದಕ್ಕಾಗಿನ ಯಾರು ಇರ್ಕೊಡ್ದಲ್ಲ, ಯಾವಳೆ ಬಂದು ಭೂಮಿ ಇರಂಗಿದ್ರೆ ಇರಲಿ, ಹೇಳಿ ಬೇರೆ ತಂದು ಕುಂಡ್ರಿಸ್ಕೊಡುದು ಅಷ್ಟೇನೆ. ನೋಡು ಟೆಂಪ ಹೊಡ್ಕೊಂಬಂದಿರುವಾಗ ಟೆಂಪದಾಗ ಧೂಳೆಲ್ಲ ಯೋಟನ್ ಬರುತ್ತೆ ಗೊತ್ತೆ. ಈಗ ಸಾಮಾನೆಲ್ಲ ಇಳಿಸ್ತಾರೆ, ಒಟ್ಟು ಅಲ್ಲೊಟ್ಟು ಇಲ್ಲೊಟ್ಟು ಧೂಳು ಅದು ಇದು ಬಿಸಾಕೋದು ಮಾಡ್ತಾರೆ. ಇಲ್ಲೆಲ್ಲ ನಮ್ಮ ಬರಲಿ. ಟೆಂಪದಾಗ ಬೇರೆ ಹೊಡ್ಕೊಂಬಂದವ್ರು ಇಬ್ಬರು ಒಂದಾಗ ಗಲಾಟೆ ಮಾಡ್ಬೇಕಣ್ಣಂಟಿ. ಅಯ್ಯೋ ಸುಮ್ಮನೆ ಅವ್ರ ಮೇಲೆ ಯಾಕಮ್ಮ ಗಲಾಟೆ ಮಾಡೋಣ? ಅವ್ರೇನೇನು ನಮ್ಮನೆ ಬಾಕ್ಲಕ್ಕೆ ಬರ್ತಾರ, ಕೊಡ್ರಮ್ಮ ಇಕ್ರಮ್ಮ ಅಂತೇನೋ ನಂಗೆ ಕೇಳ್ತಾರ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನು ಟೆಂಪದಾಗ ಹಾಕ್ಯಂಬರ್ದಾರೆ, ಮತ್ತು ಇನ್ನೇನು ಸಾಮಾನೆಲ್ಲ ತರೋಕ್ಕಾಗುತ್ತಾ? ಹಾಕ್ಯಂಬಂದವ್ರೇ ಇರ್ತಾರೆ ಬಿಡು, ಯಾಕಮ್ಮ. ನಮ್ಮ ಸುದ್ದಿಗೇನು ಅವ್ರೇನು ಬಂದಿಲ್ವಲ್ಲ, ಅವ್ರೇನು ನಮ್ಮನೇನು ಯಾತು ಅಂದಿಲ್ಲ, ಏನಿಲ್ಲ. ಯಾತನ ಅಂದಾಗ ಬೇಕಾದ್ರೆ ಕೇಳೋಣ, ಹಿಂಗಂದ್ರಿ ಹಿಂಗೆ ಮಾಡಿರಿ ಅಂತ ಕೇಳ್ಬೋದು. ಅವ್ರೇನು ಅವ್ರ ಪಾಡಿಗೆ ಅವ್ರು ಬಂದವ್ರೆ, ಬಂದಿರೋರಿಗೆ ಅಲ್ಲಿ ಯಾಕೆ ಜಗಳ? ಸುಮ್ಕಿನಿ, ಯಾಕೆ ಸುಮ್ಮನೆ ಜಗಳ ಮಾಡ್ಕೊಬಾರ್ದು, ಅಕ್ಕಪಕ್ಕ ಚೆನ್ನಾಗಿರ್ಬೇಕು. ನೀನು ನಾವು ನೀವು ಒಂದಾಗಿ ಗಲಾಟೆ ಮಾಡ್ಬೇಕು, ದಿನ ಗಲಾಟೆ ಮಾಡಿ ಇವ್ರು ಸವಾಸ ಬೇಡ ಅಂತ ಇಲ್ಲಿ ಹೋಗ್ಬೇಕು, ಹಂಗೆ ಮಾಡಬೇಕು. ಇವ್ರು ಸವಾಸ ಬೇಡಪ್ಪ ಅನ್ಬೇಕು. ನೀನು ಒಟ್ಟುನು ನೋಡು, ನಿನ್ನ ಮನೆ ಬಾಗ್ಲಾಗೆಲ್ಲ ಕಸ ಹೊಡೆದು ಬಿಡೋದು, ನಿನ್ನ ಮನೆ ಬಾಗ್ಲಾಗೆಲ್ಲ ಕಸ್ ಮಾಡೋದು ಹಂಗೆ ಮಾಡ್ತಾರೆ, ಒಳ್ಳೆಯರಲ್ಲ. ಹಿಂಗೆ ಬಸ್ಲ ಬೇರೆ ಇದೆ, ನಾವು ಎಲ್ಲಂದ್ರೆ ಅಲ್ಲಿ ಉಗುಳ್ತಾನೆ ಅಜ್ಜ, ಒಳ್ಳೆನೆಲ್ಲ ಕಸ್ ಮಾಡ್ದಾನೆ, ಹುಚ್ಚ ಮಾಡೋದು, ಇಲ್ಲಾಂದ್ರಲ್ಲಿ ಉಗುಳೋದು, ಕ್ಯಾಕೆ ಕ್ರಸಿ ಹಂಗೆಲ್ಲ ಮಾಡ್ತಾನೆ, ಒಳ್ಳೆನಲ್ಲ. ಅದಕ್ಕಾಗಿ ಇಲ್ಲಿ ಕಸ್ಮಳ ಮಾಡ್ತಾರೆ, ಅಜ್ಜ ಒಳ್ಳೆನಲ್ಲ. ಯಾರು ಒಳ್ಳೆಯರಲ್ಲ, ಆಗಲ್ಲಿ ಬಾಡ್ಗಿಗೆ ಬಂದಿರೋರು ಅಕ್ಕೇನೆ. ಗಲಾಟೆ ಮಾಡಿ ಕಳಿಸ್ಬೇಕು, ನಾವು ಇಲ್ಲಿ ಬಿಡ್ಕೋಬಾರ್ದು. ನೀವು ಮನೆ ಮುಂದೆ ಇದ್ದೀರಾ, ನಿಮಗೂ ಕಸ್ಮಾಳ, ನಾವು ಮನೆ ಮಗ್ಲಾಗಿರೋರು, ನಮಗೂ ಇದೆ. ಇನ್ನೇನು ಅದು ಮನೆ ಇದು ಮನೆ ಇಬ್ಬರು ಒಂದೇ ತಾಗೆ ಇರ್ಬೇಕಾರೆ ಯಾಕೆ ಸುಮ್ಮನೆ? ಬಿಡು, ಯಾಕೆ ಪಾಪ. ವಯಸ್ಸೋದ್ಮೇಲೆ ಎಲ್ಲರೂ ಹಂಗೇನೆ, ಅವ್ರು ಇವ್ರನ್ನ ಯಾಕಂಬ. ಯಾರ ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕಮ್ಮ. ನಮ್ಮ ತಗೇನು ಜಗಳಕ್ಕೆ ಬಂದ್ರೆ ನಾ ಸುಮ್ಮನಿರಲ್ಲ ಅಷ್ಟೇನೆ. ಜಗಳ ಮಾಡ್ದಂಗೆ ಅವ್ರ ಪಾಡಿಗೆ ಅವ್ರಿದ್ರೆ ಸುಮ್ಮನೆ ನಾವು ಯಾಕೆ ಜಗಳ ಮಾಡೋಣ? ಹಂಗೆ ಮಾಡಬಾರ್ದು. ಏನೋ ಬಂದರು ಬಿಡು ಅತ್ತ, ಚೆನ್ನಾಗಿ ಎತ್ಕೊಂಡು ಹೋಗ್ತಾರೆ. ಯಾರಲ್ವ ನಿನ್ನ ತಂಗಿನೇ ಅಂತ ಬಂದಿರೋಳು? ಇಲ್ಲ, ನನ್ನ ತಂಗಿ ಇಲ್ಲ ಇದ್ದಾಳೆ. ನನ್ನ ತಂಗಿ ಅಲ್ಲ ಯಾವತ್ತ ಸತ್ತೋದು. ನನ್ನ ತಂಗಿ ಇಲ್ಲ, ನಾನು ಒಬ್ಬಳೆ ಮಗಳು. ಇಲ್ಲ, ನನ್ನ ತಂಗಿ ಇಲ್ಲ. ಬಿಡತ್ತದ ಯಾಕಂಗಂತ ಏನೋ ಹೋಗಿ ಮದುವೆ ಆಗ್ಯಾವಳೆ, ಅದಕ್ಕೆ ಹಂಗಂದ್ರೆ ನಾಳೆ ಹೊತ್ತು ನೀವೇ ಚೆನ್ನಾಗಿ ಆಗ್ತೀರಾ? ಇಲ್ಲಪ್ಪ, ನಾವೇ ಅದಕ್ಕೆ ಚೆನ್ನಾಗ. ನಾನು ನಾಳೆ ಯಾವತ್ತು ಅಂದ್ಕೊಂಡಿದ್ದೀನಿ ನನ್ನ ತಂಗಿ ಇಲ್ಲ, ಸತ್ತವಳೆ, ಅದೇನಾಗದು ಬಿದ್ದೋಗ್ಯವಳೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂಗಿ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾವತ್ತು ಹಂಗೆ ತಿಳ್ಕೊಂಡಿರೋದು. ಹೇಳತ್ತ ಯಾಕಂಗೆ ಮಾತಾಡಬಾರ್ದು ಬಿಡು. ಸುಮ್ಮನೆ ಯಾಕಂಗೆ ಮಾತಾಡಿ ಎಷ್ಟೋದು ಆಗ್ತಿ, ಸುಮ್ಮನೆ ಜಗಳ ಮಾಡಿ ಕಳಿಸ್ತೀನಿ ನೋಡು. ಇಲ್ಲಿ ಎಲ್ಲೆಲ್ಲೂ ಇರಬಾರ್ದು. ಯಾಕನ ಬಂದ್ವಪ್ಪ ಇಲ್ಲಿಗೆ ಅನ್ಬೇಕು, ದಿನ ಜಗಳ, ಬೆಳಕರಿತಿಲ್ಲ ಜಗಳ ಮಾಡಿ ಇಲ್ಲಿಂದ ಓಡಿಸ್ತೀನಿ. ಬೀದಿ ಬಿಕಾರಿ ಆಗ್ಬೇಕು ಅವನು. ಬೀದಿ ಬಿಕಾರಿಗೆ ಮನೆ ಕೊಟ್ಟಿಲ್ಲಿ ತಂದು ಇಕ್ಬಿಟ್ಲು ಜಗಳ ಆಡಲಿ ಅಂತ ಕರ್ಕೊಂಬಂದವಳೆ. ನಾನು ಆಡ್ತೀನಿ ದಿನ ಜಗಳನ. ಇವಳು ಸವಾಸ ಬೇಡ ಅಂತ ಬಿಟ್ಟು ಹೋಗ್ಬೇಕು ಅವಳು. ಲೇಪಿ ನೋಡ ನಾನು ಅವಳ ಅಂತ ಹೇಳಿ. ನಾನು ಯಾವತ್ತಾಳೆ ನನ್ನ ತಂಗಿ ಇಲ್ಲ ಅಂತ ನಾನು ನಾಳೆ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.